ಇನ್ನು ಈ ಗಿಡದ ಬಗ್ಗೆ ಕೆಲವರು ಕೇಳ್ತಾ ಇದ್ರು ನನಗೆ. ಅಂಡ್ ಇವತ್ತು ನಾವು ತಮ್ಮಯ್ಯ ಸರ್ ಅವ್ರ ತೋಟಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಗೊತ್ತಿಲ್ಲ, ಯಾಕೆಂತಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಲೆಮನ್ ಗ್ರಾಸ್ ಚಿಕ್ಕದಲ್ಲಿ ನೋಡಿರ್ತಾರೆ. ಸರಿಯಾಗಿ 3 ತಿಂಗಳು ತಗೊಂಡ್ರೆ 1 ತಿಂಗಳಿಗೆ 4 ರಿಂದ 5 kg ಕಮ್ಮಿ ಆಗ್ತದೆ. ರಾಗಿ ಕಲ್ಲಲ್ಲಿ ಬೀಸೋದ್ರಿಂದ ಈ ಟೇಸ್ಟ್ ಸಿಗ್ತದೆ ನಿಮಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಿನಿಮಾ ಸ್ಕೂಲಿಗೆ ರೆಡಿ ಆಗ್ತಿದ್ದಾಳೆ. ಆ್ಯಂಡ್ ಸ್ವಲ್ಪ ಇದು ಬಿಸಿಲಿಗೆ ತಂದಿಟ್ಟೆ. ಅಂದರೆ ಅವಾಗವಾಗ ಒಂದು 10 days ಒನ್ಸು ಸ್ವಲ್ಪ ಲೈಟಾಗಿ ಬಿಸಿಲು ಬರುತ್ತಲ್ವ, ಬಿಸಿಲಿಗೆ ಇಟ್ಟರೆ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಕೂಡ ಬೇಕು ಅವಕ್ಕೆ ನೀರು ಜೊತೆಗೆ. ಹಾಗಾಗಿ ಇವೆರಡು ಗಿಡಗಳನ್ನ ತಂದಿಟ್ಟಿದ್ದೀನಿ. ಒಂದು ಆಫೀಸಲ್ಲಿ ಒಂದು ಚೀನಾ ಡಾಲ್ ಇಟ್ಟಿದ್ದೀವಿ, ಅಲ್ಲೇನು ಸ್ವಲ್ಪ ಬಿಸಿಲು ಬೀಳತ್ತೆ, ಹಾಗಾಗಿ ಅದಕ್ಕೇನು ಅಗತ್ಯ ಇಲ್ಲ. ಬೆಳಗ್ಗೆ ಟೈಮ್ ಅಂತೂ ನಾನು ಒಂದು ರೌಂಡ್ ಎಲ್ಲ ಗಿಡಗಳನ್ನ ನೋಡ್ಕೊಂಡು ಹೋಗೋದು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಈ ಗಿಡದ ಬಗ್ಗೆ ಕೆಲವರು ಕೇಳ್ತಾ ಇದ್ರು ನನಗೆ, ಏನಿದು ನೀವು ಎಸ್ಟರ್ಡೇ ಟುಡೇ ಟುಮಾರೋ ಅಂತ ಹೇಳ್ತಾ ಇದ್ರಿ ಅಂತ. ಸೊ ಕರೆಕ್ಟ್ ಟೈಮ್ಗೆ ಹೂ ಬಂದಿದೆ, ಅದಕ್ಕೆ ತೋರಿಸೋಣ ಅಂತ ಬಂದೆ. ನನ್ನ ಡ್ರೆಸ್ ಮ್ಯಾಚಿಂಗ್ ನೋಡ್ರಿ ಇವತ್ತು ಫ್ಲವರ್ಸ್. ನನ್ನ ಡ್ರೆಸ್ ಮ್ಯಾಚಿಂಗ್ ಫ್ಲವರ್ಸ್ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಎಸ್ಟರ್ಡೇ ಟುಡೇ ಟುಮಾರೋ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈಗ ನಮಗೆ ಇಲ್ಲಿ ಪರ್ಪಲ್ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ, ಇದು ಲೈಟ್ ಕಲರ್ ಇರುತ್ತೆ, ಆಮೇಲೆ ಸ್ವಲ್ಪ ಡಾರ್ಕ್ ಆಗುತ್ತೆ, ಆಮೇಲೆ ತೀರಾ ಈ ಥರ ವೈಟ್ ಆಗಿಬಿಡುತ್ತೆ. 3 ಕಲರ್ಸ್ ಬರುತ್ತೆ ಒಂದೇ ಹೂನಲ್ಲಿ. ಅದಕ್ಕಾಗಿ ಅದನ್ನ ಎಸ್ಟರ್ಡೇ ಟುಡೇ ಟುಮಾರೋ ಅಂತ ಹೇಳಿ ಕರೀತಾರೆ. ಹಾಗೆ ಇದರ ಪರಿಮಳ ಇದೆಯಲ್ಲ, ಒಂದು ಗಿಡ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಪರಿಮಳ ಅಂತೂ ಆಹಾ, ಮಲ್ಲಿಗೆ ಹೂ ಸ್ಮೆಲ್ ಹೇಗಿರುತ್ತೆ, ಫ್ರೇಗ್ರೆನ್ಸ್ ಆ ಥರ ಬರುತ್ತೆ. ಅದಕ್ಕಾಗಿ ಫ್ರೇಗ್ರೆನ್ಸ್ ಬಟ್ ಫುಲ್ ಹೆವಿ. ಇಲ್ಲಿ ನಿಂತ್ಕೊಂಡ್ರು ನಾವು ಹತ್ರ ಹೋಗಿ ಮೂಸೋದೇನು ಬೇಡ, ಇಲ್ಲಿ ನಿಂತ್ಕೊಂಡ್ರು ಸಾಕು, ಮುಳುಗೋಗ್ಬಿಡ್ಬೇಕು ಅದರೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಈ ಗಿಡ ತುಂಬಾ ಇಷ್ಟ ಪರ್ಸ್ನಲ್ಲಿ, ಹಾಗಾಗಿ ಇದನ್ನು ಹಾಕ್ಸಿದ್ದೀನಿ. ಆ್ಯಂಡ್ ಇದು ನನ್ನ ಮಕ್ಕಳಿಗೋಸ್ಕರ ಅವಾಗ ಹೋಗಿ ಬಂದು ಆಟಾಡ್ತಿರ್ತಾರೆ ಇದ್ರ ಜೊತೆ. ಹಾಗಾಗಿ ನಮ್ಮ ಧೀರು ಇದಕ್ಕೆ ಒಂದು ಹೊಸ ಹೆಸರಿಟ್ಟಿದ್ದಾನೆ, ಕೋಕ್ ಅಂತ ಇದೆ. ಕೋಕ್ ಧೀರು ಇದಕ್ಕೆ ಕೋಕ್ ಅಂತ ಹೆಸರಿಟ್ಟಿದ್ದಾನೆ. ಕೋಕ್ 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 ಅಂತ. ಸೊ ಚೆನ್ನಾಗಿರುತ್ತೆ ಬಾಲ್ಕನಿಲ್ ಅಂತ. ಆ್ಯಂಡ್ ಇವತ್ತು ನಾವು ತಮ್ಮಯ್ಯ ಸರ್ ಅವ್ರ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 1.5 ವರ್ಷ ಮೇಲೇ ಆಯಿತು. ಚಿನಿಮಾ 1.5 year ಇರಬೇಕಾದ್ರೆ ಹೋಗಿದ್ವಿ. ಅಂದರೆ ನಮ್ಮ ತೋಟ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದ್ಸಲ ಅವ್ರ ತೋಟ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ವಲ್ವ, ಆ ಟೈಮ್ನಲ್ಲಿ ಹೋಗಿದ್ದು. ಅದಾದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಯಾಕೋ ನಮಗೆ ಹೋಗ್ಬೇಕು ಅನ್ನಿಸ್ತು. ಹಾಗೆ ಮುಂಚಿತವಾಗಿ ನಾವು ಸರ್ಗೆ ಕಾಲ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರೆ, ಸರಿ ಬನ್ನಿ ನೋಡ್ಕೊಂಡು ಹೋಗಿ ತೋಟನ, ನಮಗೂ ಖುಷಿ ನೀವು ಬಂದರೆ ಅಂತ ಹೇಳಿದರು. ಹಾಗೆ ನಮ್ಮ ತೋಟನ ಮಾಡಿಕೊಟ್ಟಿದ್ದು ಅವರೇ ಅಲ್ವಾ. ಇನ್ನು ಹೊಸ ಹೊಸ ಗಿಡಗಳು ಏನಿದೆ, ಮತ್ತು ನನಗೆ ಆ ಥರ ತೋಟ ನೋಡಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿ ಮಧ್ಯಾಹ್ನದ ಮೇಲೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇನ್ನು ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿ ಹೋದರೆ, ನನಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಹಾಗಾಗಿ ಹೋಗಿ ಬರ್ತೀವಿ. ಅವಳಿಗೆ ಹೋಗಿ ಈಗ ಫಸ್ಟು ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಕೊಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಡೋದು. ಆ್ಯಂಡ್ ಈ ವ್ಲಾಗ್ನ ನೀವು ಎಂಡ್ವರೆಗೂ ನೋಡಿ. ಅಟ್ಲೀಸ್ಟ್ ನೀವು ಏನೋ ಒಂದು ಅಂದರೆ ಈ ಥರ ತೋಟ ಎಲ್ಲ ನೋಡಬೇಕು ಅಂತ ಹೇಳಿ ಆಸೆ ಇರುತ್ತಲ್ವ, ಸೊ ಅವರೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ, ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಅಲ್ಲದೆ ಈಗ ಸಮ್ಮರ್ ಅಲ್ವಾ, ಈ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಕರೆಕ್ಟ್ ಮಳೆಗಾಲದಲ್ಲಿ ಗಿಡಗಳು ಹಾಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನೇನು ಈಗ ಧೀರು ಮಲಗಿದ್ದಾನೆ, ಬೆಡ್ ಮೇಲೆ ಹಾಕ್ಬಿಡ್ತೀನಿ ಅವನ್ನ. ಯಾಕೆಂದರೆ ಆ ಕಡೆ ರೈಲಿಂಗ್ ಇರೋದ್ರಿಂದ ಟೆನ್ಷನ್ ಇಲ್ಲ. ಅಲ್ಲಿ ಮಲಗಿಸ್ಬಿಟ್ಟು ಈ ಕಡೆ ಒಂದು ದಿಂಬಿಟ್ಬಿಡ್ತೀನಿ, ಅಂದರೆ ಅವ್ನು ಇಷ್ಟು ದೂರ ಬರೋದಿಲ್ಲ. ಸೊ ಏನೋ ಸೇಫ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಈ ಕಡೆ ಪಿಲ್ಲೋ ಇಡ್ತೀನಿ. ನನಗೂ ಟೆನ್ಷನ್ ಇರಲ್ಲ, ಅವನು ಆರಾಮ್ಸೆ ಮಲಗಿರ್ತಾನೆ. ಇನ್ ಕೇಸ್ ಏನಾದರೂ ಎದ್ರೆ ಅವ್ನು ಸೌಂಡ್ ಮಾಡ್ತಾನಲ್ಲ, ಬಂದ್ಬಿಡ್ತೀನಿ. ನೋಡಿ, ನಾನು ಈ ರೀತಿ ಮಲಗಿಸ್ಬಿಡ್ತೀನಿ. ಇವಾಗಂತೂ ಭಯನೇ ಆಗೋದಿಲ್ಲ. ಮೊದಲೆಲ್ಲ ಚಿನಿಮಾನ ಮಲಗಿಸ್ಬೇಕಾದ್ರೆ ನನಗೆ ಅನ್ಸೋದು, ಅಯ್ಯೋ ಹಗಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ. ಬಟ್ ಈ ಬೆಡ್ ರೈಲಿಂಗ್ ಇರೋದ್ರಿಂದ ತುಂಬಾ ಅನುಕೂಲ. ಹಾಗೆ ಇದರ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇದನ್ನು ನಾನು ಲವ್ಲ್ಯಾಪಿಂದ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಬೇರೆ ಬೇರೆ ಥರದ ಪ್ರಿಂಟ್ಗಳು ಕೂಡ ಸಿಗುತ್ತೆ, ಮಕ್ಕಳಿಗೆ ಇಷ್ಟ ಆಗತ್ತೆ ಅದೆಲ್ಲ. ಹಾಗೆ ಇದಕ್ಕೆ ಜಿಪ್ ಕೊಟ್ಟಿರೋದ್ರಿಂದ ತೆಗೆದು ವಾಶ್ ಮಾಡಿಬಿಟ್ಟು ಮತ್ತೆ ಹಾಕ್ಲಿಕ್ಕೂ ಕೂಡ ತುಂಬ ಈಸಿ
ಇದೆ. ಈ ರೈಲಿಂಗಿಗೆ ಒಂದು ಸೈಡು ಈ ಥರ ಪಾಕೆಟ್ ಕೊಟ್ಟಿರ್ತಾರೆ. ಇದರಲ್ಲಿ ವಾಟರ್ ಬಾಟ್ಲು, ಸಿರಪ್, ಕ್ರೀಮ್, ಏನಾದರೂ ಮೆಡಿಸನ್ ಬೇಕು ಅಂದರೂ ಕೂಡ ಇಟ್ಕೋಬಹುದು. ಅವನಿಗೆ ಸ್ನಾನ ಮಾಡಿದ ತಕ್ಷಣನೇ ಮಲಗ್ತಾನೆ. ಈಗ ಎದ್ದಿದ್ದಾನೆ, ಈಗ ರೆಡಿ ಮಾಡ್ತಾ ಇದ್ದೀನಿ ಅವನ್ನ. ಫ್ರೆಂಡ್ಸ್, ದಿರುದೀಗ ಒಂದು ನಿದ್ದೆ ಆಯಿತು, ರೆಡಿ ಮಾಡ್ತಾ ಇದ್ದೀನಿ. ಅವನಿಗೆ ಅವ್ರ ಅಕ್ಕನ ಸೌಂಡ್ ಬಂತು ಅಂದರೆ ಎಷ್ಟು ಡೀಪ್ ಸ್ಲೀಪಲ್ಲಿ ಇದ್ರೂ ಎದ್ದು ಬಿಡ್ತಾನೆ. ಅವಳು ಬಂದ್ಲಾ ಸ್ಕೂಲಿಂದ, ಎಚ್ಚರ ಆಗ್ಬಿಡ್ತು. ಅದಕ್ಕೆ ಇವನನ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಯಾರಿಂದ ಟೈಗರ್, ಯಾರಿಂದ ಟೈಗರ್, పండ ఆడింది, పండ యాడా పండ ఆడింది తీరు పండ పండ నువ్వు ಯಾಯ್. ಇದರ ನೆಟ್ ಹಿಂದೆ ಯಾರಾದರೂ ಈ ಥರ ನಿಂತ್ಕೊಂಡ್ಬಿಟ್ಟು ಅವನನ್ನು ಆಟ ಆಡಿಸ್ಬೇಕು, ಅದು ತುಂಬ ಇಷ್ಟ ಆಗತ್ತೆ. ಚಿನ್ನಿಮ ಜೊತೆ ಅಂತೂ ಅವನು ಸುಮಾರು ಹೊತ್ತು ಆಟ ಆಡ್ತಾನೆ. ಒಂದು ವೇಳೆ ಅವಳು ಇಲ್ಲ ಅಂದರೆ ನೀನು ಹೋಗಿ ನಿಂತ್ಕೊ ಅಂತ ಹೇಳ್ತಾನೆ. ನಿಂತ್ಕೊಳ್ಳೋದೆ ನನಗೆ ಹೆದರಿಸ್ತಾನೆ ಅವನು, ಇಲ್ಲ ಚಿನ್ನಿಮಗೆ ಹೆದರಿಸ್ತಾ ಇದ್ದಾನೆ ನೋಡಿ. ಫ್ರೆಂಡ್ಸ್, ನಿಮಗೂ ಕೂಡ ಈ ಥರ ಬೆಡ್ ರೈಲಿಂಗ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಅಮೆಝಾನಲ್ಲಿ ಸಿಗುತ್ತೆ, ಹಾಗೆ ಲವ್ ಲ್ಯಾಪ್ ಅವ್ರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ನೀವೆಲ್ಲಾದರೂ ತಗೊಳ್ಬಹುದು. ಆ್ಯಂಡ್ ಹಾಗೆ ಮಕ್ಕಳಿರೋ ಮನೆಗೆ ಈ ಥರ ರೈಲಿಂಗ್ ಅಂತೂ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ ಅಂತ ಹೇಳ್ತೀನಿ. ನನಗಿಲ್ಲಿ ಗೆಸ್ಟ್ ಬೆಡ್ರೂಮಲ್ಲಿ ಹಾಕಿದ್ದೀನಲ್ಲ, ಎಷ್ಟು ಅನುಕೂಲವಾಗಿದೆ ಗೊತ್ತಾ. ದೀರನ್ ಮಲಗ್ಸೋಕ್ಕೆ, ಆಟ ಆಡ್ಸೋಕ್ಕೆ. ಇವರಿಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಇದ್ರ ಮೇಲೆ. ಎಲ್ಲದಕ್ಕೂ ಒಂಥರ ನನಗಂತೂ ತುಂಬಾ ಅನುಕೂಲವಾಗಿದೆ ಇದು. ಸೊ ಬೇಕು ಅಂದರೆ ನೀವು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೇನು ನಾವೀಗ ಹೊರಟಿದ್ದೀವಿ ಹುಣಸೂರಿಗೆ. ಸೊ ಅಲ್ಲಿಗೆ ರೀಚ್ ಆಗೋಕ್ಕೆ 1 hour ಬೇಕಾಗತ್ತೆ. ಸೊ ಸುಮಾರು ದಿನಗಳಾಯ್ತಲ್ಲ ಅವ್ರ ತೋಟ ನೋಡಿ, ಸುಮಾರು ದಿನಗಳಲ್ಲ ವರ್ಷಗಳೇ ಕಳೆದೋಯ್ತು. ಸೊ ಇವಾಗ ತುಂಬಾ ಚೇಂಜ್ ಆಗಿರಬಹುದು. ನೋಡೋಣ ಇನ್ನೂ ಏನೆಲ್ಲ ಗಿಡಗಳು ಅಲ್ಲಿ ಹೊಸ ಹೊಸ ಗಿಡಗಳು ನೋಡಬಹುದು. ಸೊ ಅಂಥದ್ದೆಲ್ಲ ನಾನು ನಿಮಗೆ ಈ ಬ್ಲಾಗ್ ಮೂಲಕ ಶೇರ್ ಮಾಡ್ತೀನಿ. ಸರಿನಾ? ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವೀಗ. ಇನ್ನೊಂದು ಅರ್ಧ ಗಂಟೆ ಹೋಗ್ಬಿಡ್ತೀವಿ ಅಲ್ಲಿಗೆ. ನಾವು ಹೋಗಿದ್ದ ಅರ್ಧ ದಾರಿಯಿಂದ ಈ ಥರ ಸುತ್ತಲೂ ಗಿಡಗಳೇ ಇತ್ತು. ಫ್ರೆಂಡ್ಸ್, ಇನ್ನೇನೋ ತೋಟಕ್ಕೆ ಬಂದ್ವಿ. ನಾವು ಮೊದಲು ಬಂದಾಗ ಇದಿಷ್ಟು ಬರೀ ಹಸುಗಳಷ್ಟೇ ಕಟ್ಟಾಕಿದ್ರು, ಈ ಥರ ಏನೂ ಇರಲಿಲ್ಲ. ಸೊ ಇವಾಗ ನೋಡಿ ಎಷ್ಟು ಚೇಂಜ್ ಆಗೋಗ್ಬಿಟ್ಟಿದೆ. ಸುಮಾರು ಕೆಲಸಗಳನ್ನ ಮಾಡಿಸಿದ್ದಾರೆ. ಇಲ್ಲಿ ಒಂದು ಮನೆ ಇದೆ ಅಲ್ವಾ, ಇದು ಒಂದೇ ಇತ್ತು ಆವಾಗ. ಇವು ಏನಾದರೂ ಹಾಕ್ತಾರೆ ಅಂತ ಹೇಳಿ ಬರ್ತಾ ಇರೋದು ನೋಡಿ ಹತ್ತಿರಕ್ಕೆ ಕ್ಯಾಮ್ರಾ ನೋಡಿಬಿಟ್ಟು. ಚಿನ್ನಿಮಗಂತೂ ಇವತ್ತು ಹಬ್ಬನೋ ಹಬ್ಬ. ಅವಳಿಗೆ ಈ ಥರ ತುಂಬಾ ಇಷ್ಟ ಆಗುತ್ತೆ ಇವುಗಳ ಜೊತೆ ಆಟಾಡೋದು. ಇಲ್ಲಿ ಒಂದು ನಾಯಿ ಮರಿ ಇದೆ ಅಲ್ವಾ, ಅದು ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅವಳಿಗೆ. ಇದನ್ನು ತಗೊಂಡೋಗೋಣ ಹೋಗ್ತಾ ಅಂತ ಹೇಳ್ತಾ ಇದ್ಲು. ಇಲ್ಲಿ ಎಷ್ಟೊಂದು ಕರು ಹಸು ಇರೋದು ನೋಡಿಬಿಟ್ಟು ಚಿನ್ನಿಮ ಇದು ಕೂಡ ಒಂದು ತೊಗೊಂಡೋಗೋಣ. ಅವಳು ಏನೋ ಶಾಪಿಂಗ್ ಬಂದಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಇದು ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಎಲ್ಲಿ ಕುರಿ ಕಾಣಿಸ್ತಾ ಕುರಿ ಒಂದು ತೊಗೊಳ್ಳೋಣ. ಇವೆಲ್ಲದನ್ನು ತೊಗೊಂಡೋಗಿ ನಮ್ಮ ತೋಟದಲ್ಲಿ ಸಾಕಬೇಕಂತೆ. ನಮ್ಮ ತೋಟದಲ್ಲಿ ಗಿಡ ತುಂಬ ಇದೆ ಅಂತೆ, ಅದಕ್ಕೆ ಫುಡ್ಡೆಲ್ಲ ಚೆನ್ನಾಗಿ ಸಿಗುತ್ತಂತೆ. ನಾವು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. 1 by 1 ಹೋಗೋಣ ಅಂತ. ಈಗ ಕೋಳಿ ಸಾಕಿದ್ದೀವಲ್ವ, ಸ್ವಲ್ಪ ದಿವಸಗಳಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇವೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾವೆ ನೋಡಿ. ನಾವು ಫಸ್ಟು ಅವರ ಪರಿಚಯ ಆದಮೇಲೆ ಅವ್ರ ತೋಟ ನೋಡಲಿಕ್ಕೆ ಬಂದಿದ್ವಲ್ವಾ, ಅಂದರೆ ಸುಮಾರಾಗಿ ಒಂದು 3 ವರ್ಷ ಆಯ್ತಲ್ಲ, 3.5 years. ಆ ಟೈಮ್ನಲ್ಲೇ ಫಸ್ಟ್ ಬಂದು ನಾವು ಕುತ್ಕೊಂಡಿದ್ದೆ ಇಲ್ಲಿ. ನೆನಪಿದ್ಯಾ ರಾಜು? ಹೌದು, ಇಲ್ಲೇ ಕುತ್ಕೊಂಡು ಅಲ್ಲೇನೋ ಪಾಯಸ ಏನೋ ಕೊಟ್ಟಿದ್ರು, ಅದು ಕೂಡ ಹೌದು. ಇಲ್ಲೇ ಕುತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ತೋಟ ನೋಡೋಕೆ ಹೋಗಿದ್ದು. ಇನ್ನು ಈ ಚೇರ್ಗಳೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂದರೆ, ಎವ್ರಿ ಸೆಕೆಂಡ್ ಸಂಡೇ ಸರ್ ಕ್ಲಾಸ್ ತೊಗೊಳ್ತಾರೆ. ಸೊ ಹೊರಗಿನವರು ಬರ್ತಾರೆ ಇವ್ರ ತೋಟ ನೋಡಲಿಕ್ಕೆ, ಮತ್ತು ಕ್ಲಾಸ್ ಕೇಳಲಿಕ್ಕೆ ಅಂತಲೇ ಸುಮಾರು ಜನರು ಬರ್ತಾರೆ. ಅವ್ರಿಗೋಸ್ಕರ ಅಂತ ಹೇಳಿ ಎಲ್ಲ ನಾಳೆಗೆ ಚೇರ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೇಮ್ ನಾವು ಅವಾಗ ಬಂದಿದ್ವಲ್ವ ಅದೇ ಥರ ಇದೆ. ಕೆಲವು ಗಿಡಗಳು ಮಾತ್ರ ತುಂಬ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಗಿದೆ. ನಮಸ್ತೆ ಸರ್. ಫ್ರೆಂಡ್ಸ್, ಇವತ್ತು ತಮ್ಮಯ್ಯ ಸರ್ ಅವ್ರು ಸಿಗ್ತಾರೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಸೊ ಸಡನ್ನಾಗಿ ನಾವು ಮುಂಚಿತವಾಗಿ ಮಾತಾಡ್ಕೊಂಡಿದ್ವಿ, ಬಟ್ ಅವ್ರು ತೋಟದಲ್ಲಿ ಇರಲಿಲ್ಲ, ಹೊರಗಡೆ ಇದ್ದರು. ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಇವರೇ ತಮ್ಮಯ್ಯ ಸರ್. ನಮಗೆ 3 ವರ್ಷದ ಹಿಂದೆ ನಮ್ಮ ತೋಟ 3 ವರ್ಷ ಆಗೋಯ್ತಾ? ಅಯ್ಯೋ, ನನಗೆ ಗೊತ್ತಾಗ್ತಲ್ಲ. 3 ವರ್ಷ ಆಯ್ತು ಅಂತ ಹೇಳಿದ್ರೆ 3 ವರ್ಷದ ಹಿಂದೆ. ಚಿನ್ನಮ್ಮ ಅವಾಗ ಚಿಕ್ಕ ಪಾಪು ಅಲ್ವಾ? ಸಣ್ಣ ಎಷ್ಟು ಶುದ್ಧ ಪಾಪು. ತಮ್ಮನಷ್ಟೇ ಇದ್ದೆ ನೀನು. ನಾನು ಸ್ವಲ್ಪ ದೊಡ್ಡೋಳಿದ್ಲ. ಹೌದಾ? 1.5 year ಇತ್ತು.
ಒಂದು ಸ್ವಲ್ಪ ನಡೀತಾ ಇದ್ಲು. ಹೌದೌದೌದೌದು. ಸೊ ತುಂಬಾ ಜನರು ಕೇಳ್ತಿರ್ತಾರೆ ನಮ್ಗೆ, ಯಾರು ನಿಮ್ ತೋಟ ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಭೂಮಿ ಹೇಗಾಯ್ತು ಇವಾಗ ಕಂಡಿಡಿಯಕ್ಕೆ ಆಗಲ್ಲ, ಕಾಡ್ ತರ ಹೋಗ್ಬಿಟ್ಟಿದೆಲ್ಲ ಅಂತ. ಸೊ ಅದು ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಸರ್, ಅಲ್ಲ ಅದೀಗ ಒಂದು ನಿಮ್ಗೆ ಏನಂದ್ರೆ ಒಂದು ಇಂಟ್ರೆಸ್ಟ್ ಅಲ್ಲಿ ಬಂದ್ರಿ. ಮತ್ತೆ ಎರಡನೇದು, ಈಗ ನಾವು ತುಂಬಾ ಕಡೆ ತೋಟ ಮಾಡ್ತೀವಿ. ತೋಟ ಮಾಡುವಾಗ ಏನಂದ್ರೆ ಅವರು ಒಂದು ಹೇಳೋದೊಂದು ಮಾತಾಡ್ತಾರೆ, ಆಮೇಲೆ ತೋಟ ಆದಮೇಲೆ ಒಂಥರ ಹೇಳ್ತಾರೆ. ನಮಗೆ ಸಾಧಾರಣ ಹೇಳೋದಂದ್ರೆ ಒಂದು 90% ತೋಟದ ಯಾವುದು ಪೇಮೆಂಟೇ ಬಂದಿರಲ್ಲ. ಅದರಲ್ಲಿ ಏನಂದರೆ ನಿಮ್ಮದು ನಮಗೆ ಫುಲ್ಲು ಬಂತು, ಕ್ಲೀನಾಗಿ ಬಂತು. ಮತ್ತು ಅದು ಆ ಬಾಂಧವ್ಯ ಈಗಲೂ ಇಟ್ಕೊಂಡಿದ್ದೀವಿ. ನಿಮ್ಮ ತೋಟಕ್ಕೆ ನೀವು ಹೇಳ್ದೇರಿ ನಾವು ನಿಮ್ಮ ತೋಟಕ್ಕೆ ಬರ್ತಾ ಇರ್ತೀವಿ. ಬಂದು ಹೋಗ್ತಾ ಇರ್ತಾರೆ. ನಾನು ಆಗಾಗ ನನಗೂ ಒಂಥರ ಖುಷಿ ಆಗ್ತದೆ. ಈಗ ನಮ್ಮ ತೋಟ ನಾವು ಎಲ್ಲೇ ತೋಟ ಮಾಡಿದ್ರು ನಾನು ಏನಂದರೆ ಅದು ನಮ್ಮ ತೋಟನೇ, ಆ ಒಂದು ಮೈಂಡಲ್ಲಿ ಇಟ್ಕೊಂಡೇ ನಾವು ಮಾಡೋದು. ಯಾಕಂದರೆ ಅದು ಮಾಡಿದ್ಮೇಲೆ 4 ಜನರಿಗೆ ಅದು ಮಾದರಿಯಾಗಿರಬೇಕು, ಆ ಥರ ಮಾಡ್ತೀವಿ. ನಮ್ಮ ಥರ ತೋಟ ಮಾಡಿಸ್ಬೇಕು ಅಂತ ತುಂಬಾ ಜನರಿಗೆ ಆಸೆ ಇದೆ, ಬಟ್ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಒಂದು ಐಡಿಯಾ ಕೊಡ್ತಾರೆ, ಆಸೆ ಬಂದ್ಬಿಡತ್ತೆ, ಆಮೇಲೆ ಅದಾಗೋದಿಲ್ಲ. ನಾವೇ ಅನ್ಕೊಂಡಿರ್ಲಿಲ್ಲ ನಮ್ ತೋಟ ಈ ರೀತಿ ಆಗತ್ತೆ ಅಂತ ಹೇಳಿ. ಅದೇ ಆಶ್ಚರ್ಯ ನಮ್ಗೆ, ಯಾಕಂದ್ರೆ ನಾವ್ ಇಲ್ಲಿ ನೋಡ್ಕೊಂಡು ಹೋಗಿದ್ವಿ ನಿಮ್ದು 1 ಎಕರೆ. ಸೊ ನಮಗೂ ಇದೇ ತರ ಬೇಕು, ಕಾಡ್ ತರ ಆಗ್ಬೇಕು ಅಂತ ಹೇಳಿ ಆಸೆ ಪಟ್ವಿ, ಅದೇ ತರ ಆಗಿದೆ. ಸೊ ನಮ್ಮ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಯಾರೆಲ್ಲ ತೋಟ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ತಮ್ಮಯ್ಯ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ ಏನು ಮಾಡಬೇಕು, ನಿಮ್ಮ ತೋಟನ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಹೇಳ್ತಾರೆ. ಈಗ ಎಲ್ಲರ ತೋಟ ಒಂದೇ ಥರ ಇರೋದಿಲ್ಲಲ್ಲ ಸರ್, ಒಬ್ಬೊಬ್ಬರು ಥರ ಇರುತ್ತೆ. ಸೊ ಒಂದ್ಸಲ ಮಾತಾಡ್ಕೊಂಡ್ರೆ ಖಂಡಿತ. ಫೋನ್ ಮಾಡೋದಕ್ಕಿಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಫೋನ್ ಆಗಾಗ ಮಾಡ್ತಾ ಇದ್ದಾಗ ನಮ್ಮ ಫೋನ್ ತೆಗಿಯೋಕ್ಕಾಗಲ್ಲ. ನಿಮ್ಮ ಜಮೀನ್ದು ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ರೆಡಿ ಮಾಡ್ಕೊಳ್ಳಿ. ಏನು ರೆಡಿ ಮಾಡ್ಕೋಬೇಕು ನೀವು? ನಿಮ್ಮ ಜಮೀನು ಖಾಲಿ ಇರಬೇಕು. ನಮ್ಗೆ ಯಾರು ತೋಟ ಮಾಡಿಸ್ತೀವಿ ಅಂತಾರೆ ಅವ್ರು ನಿಮ್ಮ ಜಮೀನು ಫುಲ್ ಖಾಲಿ ಇರಬೇಕು. ಮತ್ತು ಎರಡನೇದು ಫೆನ್ಸಿಂಗ್ ಮಾಡ್ಕೊಂಡಿರಬೇಕು. ಮೂರನೇದು ಬೋರಲ್ಲಿ ನೀರು ಎಷ್ಟು ಬರ್ತದೆ ಅನ್ನೋದು ನಮ್ಗೆ ಮಾಹಿತಿ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಆಮೇಲೆ ಜಮೀನ್ದು ಉದ್ದ ಅಗಲ ಅದೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ನೀವೆಲ್ಲ ತಿಳ್ಕೊಂಡು ನಮ್ಗೆ ಅದನ್ನೆಲ್ಲ ಮೆಜರ್ಮೆಂಟ್ನ ವಾಟ್ಸಪ್ಪಲ್ಲಿ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನನಗೆ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕ್ಬಿಟ್ರೆ ನಾನು ಖಂಡಿತ ಅದೆಷ್ಟೇ ದಿನ ಆಗಲಿ ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ. ಫೋನ್ ಮಾಡ್ತಾಯಿದ್ರೆ ಏನಾಗ್ತದೆ, ನನಗೆ ಫೋನ್ ತೆಗೆಯೋದು ಸ್ವಲ್ಪ ಕಷ್ಟ, ತೆಗಿಯೋಕ್ಕಾಗಲ್ಲ. ಎಲ್ಲೋ ಕ್ಲಾಸಲ್ಲಿ ಇರ್ತೀನಿ ಅಥವಾ ಮೇಲೆ ಯಾವುದೋ ತೋಟದಲ್ಲಿ ಡಿಸೈನ್ ಮಾಡಿಸ್ತಾ ಇರ್ತೀನಿ. ನಾನು ರಾತ್ರಿ ಸಾಧಾರಣ ಬೆಳಿಗ್ಗೆ 2 ಗಂಟೆಗೆ ಹೇಳ್ತೀನಿ. 2 ಗಂಟೆಗೆ ನೋಡ್ಬಿಟ್ಟು ನಾನು ನಿಮಗೆ ಖಂಡಿತ ಆ ಟೈಮಲ್ಲಿ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ತೋಟ ಮಾಡೋರು ಮಾಡಿ, ಅಥವಾ ನೀವೇ ಮಾಡ್ತೀನಿ ಅಂದರೆ ನಮ್ಮದು ಪ್ರತಿ ತಿಂಗಳು 2ನೇ ಭಾನುವಾರ ಕ್ಲಾಸ್ ಇರ್ತದೆ. ಆ ಕ್ಲಾಸಿಗೆ ಬರ್ಬೋದು. ಆ ಕ್ಲಾಸಲ್ಲಿ ಕುಳಿತುಕೊಂಡು ನಿಮಗೆಲ್ಲ ಮಾಹಿತಿಯನ್ನು ನಾವು ಉಚಿತವಾಗಿ ಕೊಡ್ತೀವಿ. ನಿಮ್ಗೆ ಬೇಕಾಗಿದ್ದ ಗಿಡನೂ ನಾವೇ ಕೊಡ್ತೀವಿ. ಅದನ್ನ ತಗೊಂಡೋಗಿ ನೀವೇ ನಟ್ಕೊಳ್ಬೋದು. ಹೇಗೆ ನಟ್ಕೊಳ್ಬೇಕು ಅಂತೇಳಿ ನಿಮಗೆ 4-5 ಡಿಸೈನ್ ಕೊಡ್ತೀವಿ, ಅದನ್ನು ಮಾಡ್ಕೊಳ್ಬೋದು. ಎಲ್ಲ ತೋಟಕ್ಕೆ ನಾನು ಬರೋಕ್ಕಾಗಲ್ಲ. ಆ ಏರಿಯಾಗೆ ಬಂದಾಗ ನಿಮ್ಮ ಜಮೀನಿಗೂ ನಾನು ಒಂದು ಸಲ ಬಂದು ಹೋಗ್ತೀನಿ. ನಂದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಬೆಂಗಳೂರು ಮೈಸೂರಿನಲ್ಲಿ 1 ಕೋಟಿ 2 ಕೋಟಿ ಸೈಟ್ ತಗೊಂಡು ಅಲ್ಲೊಂದು 3-4 ಕೋಟಿ ಮನೆ ಕಟ್ಟಿ ಒಂದು ಬಂಧನದಲ್ಲಿರೋದಕ್ಕಿಂತ ಅದೇ ಸೈಟ್ ಕೊಡೋ ದುಡ್ಡನ್ನ 1 ಎಕರೆ 2 ಎಕರೆ ಜಮೀನು ತಗೊಳ್ಳಿ, ಅಲ್ಲೊಂದು ಮನೆ ಕಟ್ಕೊಳ್ಳಿ. ಆ ಮನೆ ಕಟ್ಕೊಂಡು ಅಲ್ಲಿ ಬೆಳೆದಿದ್ದ ಆಹಾರ ನಿಮ್ಗೆ ಆಗ್ತದೆ, ಆ ವಾತಾವರಣ ನಿಮ್ಗೆ ಇರ್ತದೆ. ಎಲ್ಲೋ ವೀಕೆಂಡಲ್ಲಿ ಎಲ್ಲೋ ಯಾರ್ದಾರ್ದೋ ತೋಟದಲ್ಲಿ ಹೋಗಿ ರೆಸಾರ್ಟಲ್ಲಿ ಇರೋ ಬದಲು ನಿಮ್ಮ ತೋಟದಲ್ಲೇ ನೀವು ಒಂದಿನ ಕಳೆಯೋದು. ಆಮೇಲೆ ಭೂಮಿ ತಾಯಿಯ ಮಾಡ್ಕೊಂಡ್ಬಿಟ್ರೆ, ಫಾರ್ಮ್ ಹೌಸ್ ಥರ ಮಾಡ್ಕೊಂಡ್ಬಿಟ್ರೆ ವರ್ಕ್ ಫ್ರಮ್ ಫಾರಮ್ ಅಂತ ಆಗಬೇಕು. ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಫಾರಮ್ ಅಂತೇಳಿ. ಫಾರಮಿಂದ ನಿಮ್ಮ ಕೆಲಸ ಶುರು ಆಗಬೇಕು. ಮತ್ತು ಎರಡನೇದು ಇನ್ನೊಂದು ಏನಾಗ್ತದೆ ಅಂದರೆ, ಇವಾಗ ಎಲ್ಲ ಕಡೆ ವಾತಾವರಣ ಕೆಟ್ಟೋಗಿರೋದ್ರಿಂದ ನಾವು ಒಬ್ಬೊಬ್ಬರು 1 ಎಕರೆನ ಉಳಿಸಿದ್ರೆ ಸಾಕು. ನಾವು ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ, ನಮ್ಮ ಭೂಮಿ ಎಲ್ಲ ಬಿಸಿ ಜಾಸ್ತಿ ಆಗ್ತಾಯಿದೆ ಅದಂತ ನಾವು ಮಾತಾಡೋದಕ್ಕಿಂತ ಮಾತು ನಿಲ್ಲಿಸ್ಬೇಕೀಗ. ಹೌದು ಸರ್. ಪ್ರತಿಯೊಬ್ಬರು 1 ಎಕರೆ ಜಮೀನು ತಗೊಳ್ಬೇಕು. ಇಲ್ಲಿ ಈಗ ನಾವು 1 ಎಕರೆಯಲ್ಲಿ 6,000 ಗಿಡ ಹಾಕಿದ್ದೀವಲ್ಲ ಸರ್. ಹೌದು. ಆ 6,000 ಗಿಡದಿಂದ ಇಡೀ ಊರು ಜನರು ಎಲ್ಲರಿಗೂ ಆಕ್ಸಿಜನ್ ಸಿಗ್ತಲ್ಲ, ಫ್ರೀ ಆಕ್ಸಿಜನ್ ಸಿಗ್ತಲ್ಲ. ಅಲ್ಲಿ ಹಾಕಿರೋ ಅರಳಿ ಮರ ಅದು ಪರ್ಮನೆಂಟ್ ಆಗಿರ್ತದೆ, ಆಲ್ದ ಮರ, ಅಲ್ಲಿ ಹಾಕಿರೋ ಬಿಲ್ಪತ್ರೆ ಮರ, ಮತ್ತು ಅಗಸೆ ಎಲ್ಲ ನೀವು ಸರಿಯಾಗಿ ವ್ಯಾಲ್ಯೂ ಆ್ಯಡೆಡ್ ಮಾಡಿದರೆ ನೀವು ನಮಗೆ ಕೊಟ್ಟಿರೋ ದುಡ್ಡು 1 ವರ್ಷದಲ್ಲಿ ತಗೋಬೋದಾಗಿತ್ತು. ಯಾಕೆಂದ್ರೆ ಅದನ್ನ ಒಣಗಿಸಿದ್ರೆ ನೋಡಿ 100 ಗ್ರಾಮ್ 300 ರೂಪಾಯಿ. 100 ಗ್ರಾಮ್ ಅಗಸೆ ಪೌಡರು 300 ರುಪೀಸ್. ನುಗ್ಗೆ ಅಷ್ಟೇ. ಅಂದರೆ ನೀವು ವ್ಯಾಲ್ಯೂ ಆ್ಯಡೆಡ್ ಮಾಡ್ಕೊಂಡು ಇರ್ಬೋದಾಗಿತ್ತು. ನಿಮ್ಮದು ಬೇರೆ ಕೆಲಸ ಇರೋದ್ರಿಂದ ನೀವು ವ್ಯಾಲ್ಯೂ ಆ್ಯಡೆಡ್ ಮಾಡೋಕ್ಕಾಗಿಲ್ಲ. ಅದು ಶೂಟಿಂಗ್ ಪರ್ಪಸ್. ನಿಮ್ಮದು ಶೂಟಿಂಗ್ ಹೌದೌದು, ಅದರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮಾಡೋಕ್ಕಾಗಲ್ಲ. ವ್ಯಾಲ್ಯೂ ಆ್ಯಡೆಡೇ ಮಾಡೋರಾಗಿದ್ರೆ ನಿಮ್ಮ ಜಮೀನಲ್ಲಿ ನೀವು ನಮಗೆ ಕೊಟ್ಟಿರೋ ದುಡ್ಡನ್ನ 1 ವರ್ಷದಲ್ಲಿ ಎಲ್ಲ ಆರಾಮಾಗಿ ಅಲ್ಲಿ ತಗೋಬೋದು. ಯಾಕೆಂದರೆ ಅಷ್ಟು ಸೊಪ್ಪು ಬರ್ತದೆ. ಮತ್ತು ಈಗ ಭೂಮಿ ಹೇಗಿದೆ, ನೀವು ಮೊದಲು ಭೂಮಿಗೂ ಈಗ ನಮ್ಮ ತೋಟ ಮಾಡಿದ್ಮೇಲೆ ಹೇಗಿದೆ ಭೂಮಿ? ಹೌದು, ಭೂಮಿ ತುಂಬಾ ಚೆನ್ನಾಗಿದೆ ಸರ್. ಅದು ಮಣ್ಣು ತಗೊಂಡ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಸಾರ ಎಷ್ಟಿದೆ. ಸುಮಾರು ವಿಡಿಯೋದಲ್ಲಿ ಮಣ್ಣು ಎಲ್ಲ ತೋರಿಸಿದೀವಿ ನಾವು, ಎಷ್ಟು ಚೇಂಜ್ ಆಗಿದೆ ನೋಡಿ. ಈ ಕಡೆ ತುಂಬ ಡಿಫ್ರೆನ್ಸ್ ಆಗಿದೆ. ಚೆನ್ನಾಗಿದೆ. ಬುಕ್ಕು ಆರೋಗ್ಯ ಆಹಾರ ಜವಾಬ್ದಾರಿ. ತಮ್ಮಯ್ಯ ಸರ್ ಅವರು ಬುಕ್ ಬರೆದಿರೋದು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ನಮ್ಮ ರಾಜು ಅವರಿಗೆ ಲಾಸ್ಟ್ ಟೈಮ್ ಕೂಡ ಹೇಳ್ತಾಯಿದ್ರು, ಸರ್ ನಿಮ್ಗೆ ಇಷ್ಟೊಂದು ನಾಲೆಡ್ಜ್ ಇದೆ,
ಅದನ್ನು ಜನರಿಗೂ ಕೂಡ ತಲುಪಿಸಿ ಅಂತ. ಸೊ ಅದನ್ನು ಮಾಡೇ ಬಿಟ್ಟಿದ್ದಾರೆ ಇವರು. ನಮ್ಗೇನಾದ್ರೆ ಪ್ರತಿ ದಿನ ಒಂದೊಂದು ಕೆಲಸ ನೋಡಿ, ಇವತ್ತು ಅಲ್ಲಿಂದ ಓಡ್ಕೊಂಡು ಬಂದೆ, ನಾಳೆ ಕ್ಲಾಸ್ ಇದೆ ಇಲ್ಲಿ, ನಾನು ಆ ಕ್ಲಾಸಿಗೆ ಇಲ್ಲಿ ಅಟೆಂಡ್ ಮಾಡಲೇಬೇಕು. ಅದು ಪಾಪ 1 ತಿಂಗಳು ಮೊದಲು ಅವರೆಲ್ಲ ಹೆಸರು ನೇಮು ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ನಾನು ಕ್ಲಾಸ್ ಕೊಡಬೇಕು. ಅದು ಕೊಟ್ಬಿಟ್ಟು ಪುನಃ ನಾನು ಹಾರೋಹಳ್ಳಿ ಓಡಬೇಕು ಕನಕಪುರಕ್ಕೆ. ಕನಕಪುರದಲ್ಲಿ ಅಲ್ಲೊಂದು ತೋಟ ಇದೆ, ಅದೊಂದು ಫೈನಲ್ ಸ್ಟೇಜ್ ಬಂದಿದೆ, ಅದು ಬಿಜಿ ಆಗ್ಬಿಟ್ಟಿದೆ. ಅಲ್ಲಿಂದ ಹೀಗೆ ಒಂದೊಂದು ದಿನ ನಾನು ಪ್ರತಿ ತಿಂಗಳಿಗೆ 2ನೇ ಭಾನುವಾರ ಮಾತ್ರ ಇಲ್ಲಿಗೆ ಬರ್ತಾ ಇರೋದು. ಅದು ಎಷ್ಟೊತ್ತಿಗೆ ಇವತ್ತು ಬಂದರೆ ನಾಳೆ ಮುಗಿಸ್ಕೊಂಡು ನಾಳೆ ನೈಟೇ ಹೊರಟ್ರೆ ಇನ್ನು ಬರೋದು ಪುನಃ ಮಧ್ಯೆ ಏನೇನಾದ್ರು ಕೆಲಸಕ್ಕೆ ಬರ್ತೀನಿ, ಇನ್ನು ಹೋಗ್ತಾ ಇರ್ತೀನಿ. ಆದರೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಹಾಗಾದ್ರೆ. ಅಲ್ಲ ಈಗ ತಾನೇ ಒಂದು ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದೆ ಈಗ ಮನೇಲಿ. ಇಲ್ಲ ಸರ್, ಮೇಲೆ ಟೆರೆಸ್ ಅಲ್ಲೇ ಮೇಲೆ ಮಾಡಿದ್ದೀರಾ? ಗಿಡ ಇಲ್ಲ ಅಂದ್ರೆ ಅವ್ರಿಗೆ ಇರೋಕ್ಕಾಗಲ್ಲ. ಅಲ್ಲ ನಿಜ ಅದು, ಯಾಕೆಂತಂದರೆ ಮನುಷ್ಯನಿಗೆ ಏನಿದ್ರು ಪರವಾಗಿಲ್ಲ, ಒಳ್ಳೆ ವಾತಾವರಣ ಬೇಕು. ಮತ್ತು ಒಂದು ತೋಟದಲ್ಲಿ ನಾವು ಕೆಲಸ ಮಾಡಿದ್ರೆ 700 to 800 ಕ್ಯಾಲರಿ ಬರ್ನ್ ಆಗ್ತದೆ. ನಿಮ್ಮ ಕೈ ತೋಟದಲ್ಲಿ ನೀವು ಕೆಲಸ ಮಾಡಿದ್ರೆ 700 to 800 ಕ್ಯಾಲರಿ ಬರ್ನ್ ಆಗ್ತದೆ. ನಾವು ಸುಮ್ಮನೆ ಕೂತ್ರೆ ಕ್ಯಾಲರಿ ಬರ್ನ್ ಹೆಂಗಾಗ್ತದೆ? ಹೌದು, ಆಯಿತಾ? ಹಾಗೆ ಮನುಷ್ಯ ಏನಪ್ಪ ಅಂದರೆ ಅಟ್ಲೀಸ್ಟು ಓಡಾಡ್ತಾ ಇರಬೇಕು. ನೀವು ಏನು ತಿಂತೀರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಓಡಾಡ್ತೀರ ಅನ್ನೋದು ಮುಖ್ಯ. ಹೌದು ಹೌದು ಸರ್. ನೀವೇನು ಓಡಾಡಲಿಲ್ವಾ ತಿನ್ನೋ ಕೆಲಸನೇ ಇರಲ್ಲ, ತಿನ್ನೋ ಅವಶ್ಯಕತೆ ಇರಲ್ಲ. ಈಗ ತಿಂದ ಮೇಲೆ ನಾವು ಬರ್ನ್ ಮಾಡಬೇಕು. ಲೆಮನ್ ಗ್ರಾಸ್ ನೋಡ್ರಿ ಹೆಂಗಿದೆ. ಲೆಮನ್ ಗ್ರಾಸ್ ಹೈಟ್ ನೋಡಿ, ಅದು ಈ ಥರ ನಮ್ಗೆ ಗೊತ್ತೇ, ಯಾರು ಹೇಳ್ಕೊಟ್ರೆ ಗೊತ್ತಾಗೋದು ಲೆಮನ್ ಗ್ರಾಸ್ ಅಂತ. ಇವಾಗ ಏನಾಗ್ತದೆ, ಇದರಲ್ಲಿ ಬೀಜ ಬರುತ್ತೆ, ಇದರಲ್ಲಿ ಈ ಬೀಜ ಇದೆಯಲ್ಲ, ಈ ಬೀಜನ ಈಗ ನಾವು ಬರುತ್ತಾ ಅಂತ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಅದನ್ನ ಹಾಕ್ಬೋದಾ ಅಂತದ್ದು. ಇದೊಂಥರ ಹುಲ್ಲಿನಲ್ಲಿ ಬರೋದೇ ಅಲ್ವಾ, ಅದರಿಂದ ಇದಾಗ್ತದೆ. ಮತ್ತು ಇದು ಇದ್ರೆ ಏನಾಗ್ತದೆ, ನಿಮ್ಮ ಮನೆ ಸುತ್ತ ಸೊಳ್ಳೆ ಬರೋಲ್ಲ, ಸೊಳ್ಳೆ ಬರೋದಿಲ್ಲ ಒಂದು. ಎರಡನೇದು, ಯಾವುದೇ ಕಷಾಯಕ್ಕೆ ನೀವು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ, ತುಂಬ ಅದ್ಭುತ. ಮತ್ತು ವೆಯ್ಟ್ ರೆಡ್ಯೂಸ್ ತುಂಬ ಒಳ್ಳೆಯದು. ಮತ್ತು ಇದು ಎಕ್ಕದ ಗಿಡ, ಇದು ತುಂಬ ಒಳ್ಳೆ ಗಿಡ. ಇದು ಜಾಯಿಂಟ್ ಪೇಯ್ನ್ಗೆ, ಇದು ಜಾಯಿಂಟ್ ಪೇಯ್ನ್ಗೆಲ್ಲ ತುಂಬ ನಾವು ಬಳಸ್ಬೋದು ಇದನ್ನ. ಇದು ಎಲೆ ಇದೆಯಲ್ಲ, ಈ ಎಲೆ ಈ ರೀತಿ ಹಣ್ಣಾಗ್ಬಿಡುತ್ತಲ್ವ, ಈ ಹಣ್ಣಾಗಿದ್ದೆಲೆ ನೆಲಕ್ಕೆ ಬಿದ್ದುಬಿಡುತ್ತಲ್ವ, ಈ ಎಲೆನ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಒಣಗಿದ ಮೇಲೆ ಅದನ್ನ ಪುಡಿ ಮಾಡಿಬಿಟ್ಟು ತೊಪ್ಪೆ ಜೊತೆಲಿ ಮಿಕ್ಸ್ ಮಾಡಿ ಒಣಗಿಸಿಟ್ಕೊಂಡ್ರೆ, ಆಮೇಲೆ ಅದನ್ನು ಸಾಯಂಕಾಲ ನಮ್ಮ ಮನೇಲಿ ಆ ಬೆರಣಿಗೆ ಬೆಂಕಿ ಹಾಕಿದ್ರೆ ಅದ್ರ ಹೊಗೆಗೆ ಸೊಳ್ಳೆ ಬರೋಲ್ಲ. ಮತ್ತು ಅದು ಉಳಿದಿದ್ದು ಪೌಡರ್ನ ನಾವು ಅದಕ್ಕೆ ಸ್ವಲ್ಪ ರಾಕ್ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಹಲ್ಲು ಉಜ್ಜೋಕ್ಕೆ ಒಳ್ಳೆ ಪೌಡ್ರ್ ಇದು. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಇದ್ರದ್ದು ಹಲ್ಲು ಉಜ್ಜೋದು ತುಂಬ ಒಳ್ಳೆಯದು. ಮತ್ತು ಜಾಯಿಂಟ್ ಪೇಯ್ನ್ ಇರೋ ಅಷ್ಟೇ, ಈ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನ ಇದರಲ್ಲಿ ದೋಸೆ ಗೀಸೆ ಸುಡ್ತೀವಲ್ಲ ಓಡು, ಅದರಲ್ಲಿ ಇಟ್ಬಿಟ್ಟು ಅದು ಬೆಚ್ಚಗೆ ಮಾಡಿಬಿಟ್ಟು ಈಗ ಮಂಟಿ ಕಟ್ಬಿಟ್ರೆ ಸರ್, ಜಾಯಿಂಟ್ ಪೇಯ್ನಿಗೆ ತುಂಬ ಒಳ್ಳೆಯದು. ಹೌದು ಇದು. ಆಮೇಲೆ ಈಗ ಶುಗರ್ ಪೇಷಂಟ್ ಎಲ್ಲ ಇರ್ತಾರಲ್ಲ, ಶುಗರ್ ಪೇಷಂಟ್ ಇರೋರು ಏನು ಮಾಡಿದ್ರೆ, ಈ ಎಲೆನ ಒಂದನ್ನು ಕಿತ್ಕೊಂಡು ಈ ಥರ ಪಾದದಲ್ಲಿ ಇಟ್ಬಿಟ್ಟು ಸಾಕೊಂಡು ಮಲ್ಕೊಂಡ್ರೆ ಅದು ಒಂದು ವಾರದಲ್ಲಿ ಶುಗರ್ ನಾರ್ಮಲ್ಗೆ ಬಂದ್ಬಿಟ್ಟು, ಅಷ್ಟು ಪವರ್ಫುಲ್ ಇದು. ಆಮೇಲೆ ಮೊದಲೇ ನಾವು ಚಿಕ್ಕದೇನಾದ್ರು ಗಾಯ ಆಗಿ ಕಾಲಲ್ಲಿ ಮುಳ್ಳೇನಿದ್ರೆ ಆ ಮುಳ್ಳಿಗೆ ಏನು ಮಾಡ್ತಿದ್ವಿ ನಾವು, ಈ ರೀತಿ ಈಗ ಹಾಲು ಹಾಕ್ತಿದ್ದೆ, ಈಗ ಹಾಲಿಗೆ ಹಾಕ್ತಿದ್ದೆ, ಅದೇನಾದ್ರು ಮುಳ್ಳು ಪಟ್ಟ ಅಂತ ಬಂದ್ಬಿಡೋದು. ಈಗ ಕಾಲಿಗೆಲ್ಲೋ ಮುಳ್ಳು ಹೊಡಿತಿದೆ, ಅದಕ್ಕೆ ನಾವು ಒಂದು ಸ್ವಲ್ಪ ಕಾಲಿಗೆ ಎಲ್ಲ ಇದನ್ನ ಹಾಕ್ಬಿಟ್ರೆ ಅದು ಇದು ಬಂದ್ಬಿಡ್ತದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಪ್ರತಿಯೊಬ್ಬರು ತೋಟ ಮಾಡುವಾಗ ಗಿಡ ನೆಡ್ತೀವಲ್ವ, ಆ ಗಿಡ ನೆಡೋ ಟೈಮ್ನಲ್ಲಿ ಪ್ರತಿ ಗಿಡಕ್ಕೆ 4 ಎಕ್ಕದೆಲೆ ಹಾಕ್ಬಿಟ್ರೆ ಜಿಂಕು ಮತ್ತು ಬೋರಾನು ದುಡ್ಡು ಕೊಟ್ಟು ತರೋಂಗೇ ಇಲ್ಲ ನಾವು ಇವತ್ತು. ಜಿಂಕು ಮತ್ತು ಬೋರಾನು, ಯಾಕೆಂದರೆ ನೀವು ಭಾಳ ಸೂಕ್ಷ್ಮ ಜೀವಾಣು ಇದು ಅಂತ ಹೇಳ್ತಿರಲ್ಲ, ಅದರಲ್ಲಿ ವಿಶೇಷವಾಗಿ ಜಿಂಕು ಮತ್ತು ಬೋರಾನು ಇದರಲ್ಲಿ ಯಥೇಚ್ಛ ಇದೆ. ಆದರೆ ಇದನ್ನ ಹಾಕ್ಬೋದು. ಮತ್ತು ಗಿಡಗಳಿಗೆ ಯಾವುದೇ ಗಿಡಕ್ಕೆ ಹುಳ ಬಂದಿರಲಿ, ನಿಮ್ಮ ಟೊಮೆಟೊ ನಿಮ್ಮ ತರಕಾರಿಯಲ್ಲಿ ಯಾವುದೇ ಹುಳ ಬಂದಿದ್ರು ಈ ಎಲೆನ ಸ್ವಲ್ಪ ಕೊಳೆ ಹಾಕ್ಬಿಟ್ಟು ಅದ್ರ ನೀರನ್ನು ಕಷಾಯ ಮಾಡಿ ಹೊಡೆದ್ರೆ ಎಲ್ಲ ಹುಳನೂ ಇದರಲ್ಲಿ ನಿಯಂತ್ರಣಕ್ಕೆ ಬರ್ತದೆ. ಸಾಯೋದಿಲ್ಲ, ನಿಯಂತ್ರಣ ಕಂಟ್ರೋಲಲ್ಲಿ ಇರುತ್ತೆ. ಪಾಯ್ಸನ್ ಅಲ್ಲ ಇದು. ಅದು ನಮ್ಮ ಚಿಕ್ಕ ಹುಡುಗರುವಾಗ ಮುಟ್ತಾ ಇದ್ರೆ ಮುಟ್ಬಾರ್ದು, ಪಾಯ್ಸನ್ ಇದೆ ಅದು ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಅದು ಏನಾಗುತ್ತೆ ಹೇಳಿದ್ರೆ, ಇದು ಹಾಲೆಲ್ಲ ಕಣ್ಣಿಗೆ ಬೀಳೋದು ನೋಡ್ಕೋಬೇಕಷ್ಟೇ, ಸೂಕ್ಷ್ಮವಾಗಿ ಅಷ್ಟೇ. ಇದರಲ್ಲೇ ಬಿಳಿ ಗಿಡ ಅದು ಬೇರೆ, ಅದು ಭಾರಿ ಡೇಂಜರ್. ಅದು ಬೇರೆ, ಇದು ಅದೇ ಡೇಂಜರು. ಇದರಲ್ಲಿ ಬಿಳಿದು ಮತ್ತೆ ಇದಂತಿದೆ. ಅದೇ ಬಿಳಿದನ್ನ ದೇವ್ರಂತ ಪೂಜೆ ಮಾಡ್ತಾರೆ, ಬಟ್ ಔಷಧಿ ಗುಣದಲ್ಲಿ ಬಿಳಿ ಮತ್ತೆ ಇದು ಎಲ್ಲ ಒಂದೇ. ಮತ್ತೆ ನಾವು ಇದನ್ನ ಪ್ರತಿ ತಿಂಗಳು ಒಂದೊಂದ್ಸಲ ಕಟ್ ಮಾಡಿ ಅದನ್ನ ಕೊಳೆ ಹಾಕ್ತೀವಿ ಡ್ರಮ್ಗೆ, ಪುನಃ ಈ ಚಿಗುರ್ತಾನೆ ಇರ್ತದೆ. ಇದು ನೋಡಿ ಎಷ್ಟು ವರ್ಷ ಹಿಂದಿನ ಆಲದ ಮರ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇದು ನಮಗೆ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗೋಗ್ಬಿಟ್ಟಿತ್ತು. ಅದು ಹತ್ರ ಇದ್ರೆ ರಜು, ಅದು ಒಂಥರ ವೈಬ್ರೇಷನ್ ಅಂತ ಸೌಂಡ್ ಬರ್ತದೆ. ಇನ್ನು ಇವನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಟರ್ಕಿನ ಇಷ್ಟು ಹತ್ರದಿಂದ. ಅವು 3 ಒಟ್ಟಿಗೆ ಒಂದೇ ಸಲ ಸೌಂಡ್ ಮಾಡುತ್ತೆ, ತುಂಬಾ ಆಶ್ಚರ್ಯ ಆಯ್ತು ನನಗೆ.
ಇನ್ನು ಇದು ಹೇಗೆ ತಿನ್ನೋತಪ್ಪ ಅಂದ್ಕೊಂಡ್ವಿ. ಅದು ತಿನ್ನಬೇಕಾದ್ರೆ ನಾರ್ಮಲ್ ಕೋಳಿದು ಕೊಕ್ಕೆ ಹೇಗಿರುತ್ತಲ್ವ ಆ ರೀತಿ ಆಗತ್ತಂತೆ. ಆರೋಗ್ಯ ಸ್ಫೂರ್ತಿ ಅಂದ್ಬಿಟ್ಟು ಇದನ್ನು ನಾವು ನಮ್ಮ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ನಮಗೊಂದು ಮಾತು ಹೇಳಿದರು. ಒಬ್ಬ ಮನುಷ್ಯನಿಗೆ ಒಂದು ದೇಹಕ್ಕೆ ಬೇಕಾಗಿರೋದು 100 ಗ್ರಾಮ್ ಆಹಾರ ಮಾತ್ರ ಅಂತ. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದಷ್ಟು 100 ಗ್ರಾಮ್ ಆಹಾರ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಭೂಮಿ ಮೇಲೆ ನಮಗೊಂದು 240 ಥರದ ಧಾನ್ಯಗಳಿದೆ. ಆದರೆ ನಾವು 240 ಧಾನ್ಯಗಳನ್ನ ಯಾವಾಗಲೂ ತಿನ್ನೋದಿಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬೇಳೆ ಸಾರು, ಕಡಲೆಕಾಳು ಸಾರು, ಅಥವಾ ಒಂದು ತೊಗರಿ ಬೇಳೆ, ಆಮೇಲೆ ಏನೋ ಒಂದು ಬಂದಾಗ ಒಂದು ಉದ್ದು ಅಷ್ಟೇ. ಇನ್ನು ಬಾಕಿ ಧಾನ್ಯಗಳನ್ನ ತಿನ್ನೋದಲ್ಲ ನಾವು. ಅದನ್ನು ನಾವೇನು ಮಾಡ್ತೀವಿ, ಇದರಲ್ಲಿ 96 ಧಾನ್ಯಗಳನ್ನ ಮಿಕ್ಸ್ ಮಾಡಿದ್ವಿ ನಾವು. ಇದು 96 ಧಾನ್ಯಗಳಂತ ಹೇಳಿದ್ರೆ ನಮ್ಮ ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಆಮೇಲೆ ಮಿಲ್ಲೆಟ್ಸು, ಸಿರಿಧಾನ್ಯಗಳು, ಆಮೇಲೆ ರಾಗಿ, ಜೋಳ, ಏನೇನಿದೆ ಅದರಲ್ಲಿ ಒಂದು 96 ಧಾನ್ಯಗಳ ಸಂಗಮ ಮಾಡಿ ಇದನ್ನು ನಾವು 1971ರಲ್ಲಿ ನಾವು ಪರಿಚಯ ಮಾಡಿದ್ವಿ. ಇದನ್ನು 1971ರಲ್ಲಿ ನಾವು ಪರಿಚಯ ಮಾಡಿದ್ದು. ಅದಕ್ಕೆ ನಾವು ಅವಾಗಲೇ ನಾವು ಆರೋಗ್ಯ ಸ್ಫೂರ್ತಿ ಅಂತ ಹೇಳ್ತಿದ್ದು. ಆರೋಗ್ಯ ಜೀವಿ ಅಥವಾ ಆರೋಗ್ಯ ಸ್ಫೂರ್ತಿ ಅಂದ್ಬಿಟ್ಟು ಇದೆಲ್ಲ ನಾವು ಗಾಜಿನ ಬಾಟ್ಲಲ್ಲೇ ಕೊಡೋದು. ಇವಾಗ ಸ್ವಲ್ಪ ಜನ ಅದು ಬೇಡಿಕೆ ಆಗಿರೋದ್ರೆ, ಇದು ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಶುಗರ್ ಪೇಷಂಟ್ನ ನಾವು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದಿಲ್ಲ. ಇದನ್ನು ಒಂದು ಸಲ ಅವರು ಒಂದು ಟೀ ಸ್ಪೂನಷ್ಟು ಪೌಡರ್ನ ತೆಗೆದು ನೀರಲ್ಲಿ ಕಲಸಿ ಅದನ್ನು ಬೆಲ್ಲ ಹಾಕಿ ಅಥವಾ ಉಪ್ಪು ಹಾಕಿ ಕುದಿಸಿ ಕುಡಿದ್ರೆ 6 ಅವರ್ಸ್ ಹೊಟ್ಟೆ ಹಸಿ ಬರಲ್ಲ. ಶುಗರ್ ಪೇಷಂಟ್ಗೆ ಮೇಯ್ನ್ ಏನಂದರೆ ಹಸಿವು ಜಾಸ್ತಿ ಆಗ್ತದೆ. ಯಾಕೆ ಹಸಿವು ಆಗ್ತದೆ ಅಂದರೆ, ಅವ್ರಿಗೆ ಅವ್ರು ತಿಂದಿರೋ ಆಹಾರ ಬೇಗ ಜೀರ್ಣ ಆಗ್ಬಿಡ್ತದೆ. ಇದು ಹಾಗಲ್ಲ. ಇದೇನಾಗ್ತದೆ ಅಂತ ಹೇಳಿದ್ರೆ, ತಡೀತದೆ. ತಡೆದು ಮತ್ತೆ ದೇಹಕ್ಕೆ ಬೇಕಾದಂಥ ಎನರ್ಜಿಯನ್ನು ಕೊಡ್ತದೆ. ಇದು 6 ಅವರ್ಸ್ ಹಸಿವು ಆಗಲ್ಲ. ಬೆಳಿಗ್ಗೆ ಒಂದು ಸಲ ತಗೊಳ್ಬೋದು, ಮಧ್ಯಾಹ್ನ ಬೇಕಾದ್ರೆ ಒಂದು ಒಳ್ಳೆ ಊಟ ಮಾಡಲಿ ಅವರು, ರಾತ್ರಿ ಮಲಗುವಾಗ ಬೇಕಾದ್ರೆ ಇದು ಮಾಡ್ಕೊಂಡು ಕುಡಿಬೋದು. ತುಂಬ ದಪ್ಪ ಇರ್ತಲ್ಲ, ಆ ವೆಯ್ಟ್ ರೆಡ್ಯೂಸ್ಗೆ ಇದನ್ನು ಸರಿಯಾಗಿ 3 ತಿಂಗಳು ತಗೊಂಡ್ರೆ 1 ತಿಂಗಳಿಗೆ 4ರಿಂದ 5 kg ಕಮ್ಮಿ ಆಗ್ತದೆ. 3 ತಿಂಗಳಿಗೆ 15 kg ಕಮ್ಮಿ ಆಗ್ಬಿಟ್ರಲ್ಲ. ಪ್ರತಿ ತಿಂಗಳು ಇದನ್ನು ತಗೊಂಡ್ಬಿಟ್ರೆ 3ರಿಂದ 4 kg 5 ತಿಂಗಳು ತಗೊಂಡ್ಬಿಟ್ರೆ ಖಂಡಿತ ಅವ್ರು 30 kg ಆಟೋಮೆಟಿಕ್. ಅಂದರೆ ಒಂದು ಗ್ಲಾಸಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ? ಒಂದು ಗ್ಲಾಸಲ್ಲಿ ಇಲ್ಲಿ ಕ್ಯಾಲರಿ ಲೆಕ್ಕ ಬರಲ್ಲ. ನಮ್ಮ ದೇಹಕ್ಕೆ ಬೇಕಾದಂಥ ಎನರ್ಜಿ, ಶಕ್ತಿ, ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ತಿಂತ ಆಹಾರವನ್ನು ಜೀರ್ಣ ಮಾಡೋಕ್ಕೆ ನಮ್ಮ ಶಕ್ತಿ ಜಾಸ್ತಿ ಖರ್ಚಾಗ್ತಾ ಇರೋದು. ಆಗೇನಾಗ್ತದೆ, ಇದಕ್ಕೆ ಶಕ್ತಿ ಜಾಸ್ತಿ ಬೇಡಲ್ಲ ಖರ್ಚಾಗೋಕ್ಕೆ. ಯಾಕೆಂದರೆ ಈಗ ಆಲ್ರೆಡಿ ಇದೆಲ್ಲ ಶಕ್ತಿಯುತವಾಗಿ ಇರ್ತದಲ್ವ. ಬೇರೆ ನಾವು ಆಹಾರ ತಗೊಂಡಾಗ ಅದನ್ನು ಜೀರ್ಣ ಮಾಡೋಕ್ಕೆ ನಮ್ಮ ಎನರ್ಜಿ ಜಾಸ್ತಿ ಖರ್ಚಾಗೋದು, ಬರ್ನ್ ಆಗೋದು. ಅದಕ್ಕೆ ಇದಾದರೆ ನಮ್ಮ ಶಕ್ತಿ ಅದು ಉಳಿತದೆ. ಅದರಿಂದ ಇದನ್ನು ನಾನು ಇದನ್ನು ಒಂದು 6 ತಿಂಗಳು ಬರೀ ಇದನ್ನೇ ತಗೊಂಡು 6 ತಿಂಗಳು ಬೇರೆ ಏನು ತಿಂದಿಲ್ಲ. 6 ತಿಂಗಳು ಇದೆಲ್ಲ ಇದ್ದಿದ್ದು. ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಆರಾಮಾಗಿ ಏನು ಆಹಾರ ತಿನ್ನಬೇಕು ಅನ್ಸೋದಿಲ್ಲ, ಅಷ್ಟು ಇದಾಗಿದೆ. ಅದರಲ್ಲೂ ಇದನ್ನು ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ, ನಾವು ಈ ಥರ ಮಡಿಕೆಯಲ್ಲಿ ಹಾಕೊಂಡು ತಿಂದರೆ ಏನಾಗ್ತಂದರೆ, ಇದು ತಗೊಳ್ಳಿ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಭಾಳ ಸೂಪರು. ಅದು ಬೆಳವಣಿಗೆ ಆಗುವಂಥ ಮಕ್ಕಳಿಗೆ, ಅದು 6 ತಿಂಗಳಿಂದ 90 ಇಯರ್ಸ್ ಏಜ್ ಆಗಿರೋರು ಇದನ್ನು ತಗೊಳ್ಬೋದು. ಅದರಲ್ಲೂ ಮಡಿಕೆಯಲ್ಲಿ ಹಾಕೊಂಡು ತಿಂದರೆ ಭಾಳ ಚೆನ್ನಾಗಿರ್ತದೆ. ಇನ್ನು ಕೆಲವರಿಗೆ ಬೆಳಿಗ್ಗೆನೇ ಎದ್ದು ಮಾಡ್ಕೊಳಕ್ಕಾಗಲ್ಲ ಅಂದರೆ, ರಾತ್ರಿನೇ ಮಾಡಿಬಿಟ್ಟು ಮಡಿಕೆಯಲ್ಲಿ ಹಾಕಿ ಇಟ್ಕೊಂಡು ಬೆಳಿಗ್ಗೆ ತಿಂದರೆ ಇನ್ನೂ ಚೆನ್ನಾಗಿರ್ತದೆ. ಚಿನಿಮಾ ಚಿಕ್ಕವಳು ಇರಬೇಕಾದ್ರೆ ಇದನ್ನ ಟೇಸ್ಟ್ ಮಾಡಿದ್ಲು, ಮತ್ತೆ ಇವಾಗ ತಿಂತಾ ಇದ್ದಾಳೆ. ಅವಳಿಗೆ ಯಾಕೋ ಇತ್ತೀಚೆಗೆ ಈ ಥರ ಗಂಜಿಗಳೆಲ್ಲ ತುಂಬ ಇಷ್ಟ ಆಗತ್ತೆ. ದೀರ್ಘ ಮಾಡಿರ್ತೀನಲ್ಲ, ಉಳ್ದಿದ್ರೆ ಅದನ್ನ ಅವಳು ತಿಂತಾಳೆ. ಫ್ರೆಂಡ್ಸ್, ಈ ರೀತಿ ಹೇಳ್ತಾ ಹೋದ್ರೆ ಇವ್ರ ಹತ್ರ ಸುಮಾರು ಥರದ ಬೆಲ್ಲ, ಜೇನುತುಪ್ಪ, ಮತ್ತೆ ನಮಗೆ ಬಂದ ತಕ್ಷಣ ಒಂದು ಕಷಾಯ ಕೊಟ್ಟರು, ತುಂಬಾನೇ ಚೆನ್ನಾಗಿತ್ತು. ಅದು ಕೂಡ ಸಿಗುತ್ತೆ ಇವ್ರ ಹತ್ರ. ನೀವೇನಾದರೂ ತಗೊಳ್ಬೇಕು ಅಂದರೆ ಸರ್ದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬ ಕಡಿಮೆ ಬೆಲೆಗೆನೆ. ನಾವು ಮಕ್ಕಳಿಗೆ ಜಂಕ್ ಅದು ಇದು ಕೊಡಿಸ್ಬೇಕಂದ್ರೆ ಲೆಕ್ಕನೇ ಮಾಡೋದಿಲ್ಲ. ಅದ್ರ ಜೊತೆಗೆ ಈ ಥರ ಆರೋಗ್ಯಕರವಾದದ್ದನ್ನ ಕೂಡ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾನೇ ಒಳ್ಳೇದಲ್ವಾ. ಚೆನ್ನಾಗಿದೆ. ಇನ್ನೊಂದ್ಸಲ ನೋಡ, ಸೂಪರ್ ಅಲ್ವಾ? ಚಿಕ್ಕ ಮಕ್ಕಳಿಗೆ ಅಂತ ಇದನ್ನ ತಿನ್ನಕ್ಕೆ ಶುರು ಮಾಡಿದ್ರೆ ಹೊರಗಡೆ ತಿಂಡಿನೇ ಬಿಟ್ಬಿಡ್ತಾರೆ ಅವರು. ಸರ್, ನಿಮಗೆ ನೆನಪಿದೆಯೋ ಇಲ್ಲೋ, ಇವನಷ್ಟೇ ಇದ್ಲಲ್ವಾ, ಅವಾಗ ನಾನು ಇಲ್ಲಿ ಮಾಡ್ಕೊಟ್ಟಿದ್ರಿ, ಹೀಗೆ ಟೇಸ್ಟ್ ಮಾಡ್ತಿದ್ದೆ. ಹೌದು, ಇವಳಿಗೆ ಅದು ತುಂಬಾ ಇಷ್ಟ ಆಯ್ತು. ಹಾಗಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಸೇಮ್ ಇದೇ ಬಾಟಲ್ ತಗೊಂಡ್ ಹೋಗಿದ್ದೆ. ಅದು ಟೇಸ್ಟ್ ಇಷ್ಟ ಆಗಿ ನಮ್ಮ ಅತ್ತೆ ಕೂಡ ಬಂದಿದ್ರು. ಇದನ್ನೇ ಮಾಡ್ಕೊಡ್ತಾ ಇದ್ದೆ ಅವರಿಗೂ ಮತ್ತೆ ಚಿನಿಮಾಗೂ. ಅದಾದ್ಮೇಲೆ ಮತ್ತೆ ಇನ್ನೊಂದು ಬಾಟಲ್. ಸೊ ಚಿನಿಮಾಗೆ ಸ್ಟಾರ್ಟಿಂಗ್ ನಲ್ಲಿ ಇದನ್ನ ತಿನ್ಸಿದೀವಲ್ವಾ, ಸೊ ಆ ಟೇಸ್ಟ್ ಏನಿದೆ ನಾವು ಟೇಸ್ಟ್ ಮಾಡಿದ್ವಿ. ಇವಾಗ್ಲೂ ಅದೇ ಟೇಸ್ಟ್ ಇದೆ. ಯಾಕೆಂದ್ರೆ ನಾವು ಇದನ್ನ ಮೊಳಕೆ ಬರೋದನ್ನೆಲ್ಲ ಮೊಳಕೆ ಬರೆಸಿ ನೆರಳಲ್ಲಿ ಒಣಗಿಸಿ ರಾಗಿ ಕಲ್ಲಲ್ಲಿ ಬೀಸೋದ್ರಿಂದ ಈ ಟೇಸ್ಟ್ ಸಿಗ್ತದೆ ನಿಮಗೆ. ಅದರಿಂದ ನಮ್ಗೆ ಏನಂದ್ರೆ, ಯಾರೇ ಪಾರ್ಟಿ ಆರ್ಡರ್ ಮಾಡಿದ್ರೆ ನಾವು ಅವ್ರಿಗೆ 1 kg 2 kg ಮಾತ್ರ ಕಳಿಸ್ಬೋದು ಅಷ್ಟೇ. ಆಮೇಲೆ 100 kg 200 kg ಕಳಿಸಿ ಅಂದರೆ ನಮ್ಗೆ ಯಾರಿಗೂ ಕಳ್ಸೋಕ್ಕಾಗಲ್ಲ. ಯಾರಿಗೆ ಬೇಕು ಅನ್ನೋರು ಅವ್ರಿಗೆ ನಾವು 1 kg 2 kg ಕೊರಿಯರಲ್ಲಿ ಕಳಿಸೋದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.
ಸರಿಯಾಗಿ ಒಂದು 5-6 ತಿಂಗಳಿಂದ ಬಳಸ್ಬಿಟ್ರೆ ಅದು ಮಹಿಳೆಯರಿಗಂತೂ ಈಗ ಎಷ್ಟೋ ಟೈಮಲ್ಲಿ ಮಹಿಳೆಯರು ಖಾಲಿ ಹೊಟ್ಟೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅನೇಕ ಆರೋಗ್ಯದ ಸಮಸ್ಯೆ ಬರ್ತದೆ. ಇದನ್ನ ಒಂದು ಲೋಟ ಮಾಡಿ ಕುಡಿದ್ಬಿಟ್ಟು ಕೆಲಸ ಶುರು ಮಾಡಿದ್ರೆ ಕೆಲಸನೂ ಆಗ್ತದೆ, ಆರೋಗ್ಯನೂ ಆಗ್ತದೆ. 1 kg ರಾಗಿ ಹಸಿಟ್ಟಿಗೆ ನಾವು ಒಂದು 900 ಗ್ರಾಮು ಬೆಲ್ಲವನ್ನು ಮಿಕ್ಸ್ ಮಾಡ್ತೀವಿ. ಆಮೇಲೆ ಒಂದು 400 ಗ್ರಾಮ್ ಕೊಬ್ಬರಿಯನ್ನು ತುರಿಯನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಇದನ್ನ ಇಟ್ಕೊಂಡ್ರೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕೋದ್ರಿಂದ ಇದು ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ. ಏಲಕ್ಕಿ ಅದು ಹಾಕ್ಬೋದು. ಮತ್ತು ಇದನ್ನೇನು ಮಾಡ್ಬೋದು ಅಂದರೆ ಇದನ್ನೇನು ಬಿಸಿ ಮಾಡೋದೇನು ಬೇಡ, ಇದನ್ನ ನೇರವಾಗಿ ನಾವು ಬಳಸ್ಬೋದು, ಹಾಗೆ ತಿನ್ನೋದು. ರುಚಿಯಲ್ಲಿ ಮಾತ್ರ ಅಂತೂ ಭಾಳ ಅದ್ಭುತ. ಈಗ ಮಕ್ಕಳಿಗೆಲ್ಲ ನೋಡಿ, ಚಿನ್ನಮ್ಮ ತಗೊಳ್ಳೋ ಪುಟ, ಹಿಡ್ಕೊ, ಕೈ ಹಿಡ್ಕೊ, ನೋಡಿ ಹೇಗಿದೆ ನೋಡು. ಇದನ್ನ ನೇರವಾಗಿ ತಿನ್ಬೋದು. ಆಮೇಲೆ ಕೆಲವೊಮ್ಮೆ ಇದನ್ನು ಹಾಲ್ಗೆ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಇದನ್ನು ಬೇಕಾದರೆ ನಾವು ಲಾಡು ಥರನೂ ಮಾಡ್ಕೊಳ್ಬೋದು. ಇದಕ್ಕೆಲ್ಲ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಲಾಡು ತಗೊಳ್ಳಿ ಸರ್. ಇದು ರಾಗಿ ಹುರಿ ಇತ್ತು, ಇದ್ರ ಟೇಸ್ಟ್ ನೋಡಿ. ಇದು ಭಾಳ ಅದ್ಭುತ ಟೇಸ್ಟ್ ಆಗಿದೆ. ಹೇಗಿತ್ತು ಚಿನ್ನಮ್ಮ, ಹೇಗಿತ್ತು ಟೇಸ್ಟು? ನೋಡು, ಇಲ್ಲಿ ನೋಡಿ, ಇಲ್ಲೊಂದು ಚೀವು ತಗೋ. ಇನ್ನೂ ಬೇಕಾ ಇದು? ಬೇಕು, ತಗೋ. ನೋಡಿ ಹೇಗಿದೆ ನೋಡು. ಹಾಂ, ಚೆನ್ನಾಗಿದೆ ಅಲ್ವಾ? ಈಗ ನಾವು ಮನೆಗೆ ತಗೊಂಡೋಗ್ಬೇಕು. ಇದನ್ನ ಮನೆಗೆ ತಗೊಂಡೋಗಿ ಇದನ್ನ ದಿನ ನೀನು ತಮ್ಮ ತಗೊಳ್ಬೇಕು. ಗೊತ್ತಾಯ್ತಲ್ಲ? ನಮಸ್ತೆ ಸರ್. ನಾವು ತೋಟಕ್ಕೆ ಅದು ಸಣ್ಣ ದೇಸಿ ಹಸು ಬರುತ್ತಲ್ಲ, ಚಿಕ್ಕ ಚಿಕ್ಕದು, ಅದು ತಗೊಳ್ಬೇಕು ಅಂತ ಅನ್ಕೊಂಡಿದೀವಿ. ಹೆಂಗೆ ಸರಿ? ಹಳ್ಳಿಕಾರ್ ತಗೊಳ್ಳಿ. ಹಳ್ಳಿಕಾರ್, ಹಳ್ಳಿಕಾರೇ ಬೆಸ್ಟ್. ನಾವು ನಮ್ಮ ವಾತಾವರಣಕ್ಕೆ ಸೂಟ್ ಆಗೋದು ಹಳ್ಳಿಕಾರ್. ಎಷ್ಟು ಸೈಜ್ ಇರುತ್ತೆ ಸರ್ ಅದು? ಅದು ಚಿಕ್ಕದಾಗಿರುತ್ತೆ. ಒಂದು 12ರಿಂದ 15 ಸಾವಿರ ರೂಪಾಯಿ ಕೊಟ್ಟರೆ ಒಂದು ಕರು ಸಿಗುತ್ತೆ. ಒಂದು ತಗೊಳ್ಬೇಡಿ, 2 ಇಟ್ಕೊಳ್ಳಿ. ಆಗ ಒಂದಕ್ಕೆ ಇದಾಗ್ತದೆ, ನೋಡ್ಕೊಂಡಿರ್ತದೆ. ಅದು ಒಂದೇ ಆದರೆ ಅದಕ್ಕೆ ಬೋರ್ ಆಗುತ್ತೆ. ಅದು ಇನ್ನೂ ಚಿಕ್ಕದು ಬರುತ್ತಲ್ಲ, ಅದು ಬೇಡ ಅಂತೀರಾ? ಮಲೆನಾಡು ಗಿಡ ಬೇಡ. ಮಲೆನಾಡು ಗಿಡ ಏನಾಗ್ತಂದ್ರೆ ನಿಮ್ಮ ಈ ವಾತಾವರಣಕ್ಕೆ ಕಷ್ಟ. ಅದಲ್ಲ ಸರ್, ಇನ್ನೂ ಒಂದು ಈಗ ಹೈಬ್ರಿಡ್ ಮಾಡಿಬಿಟ್ಟು ಅದು ಮಿನಾಚುರ ಅಂತ ಹೇಳ್ಬಿಟ್ಟು ಅದೆಲ್ಲ ಮೇಂಟೆನೆನ್ಸ್ ಮಾಡೋದು ಭಾರಿ ಕಷ್ಟ. ಮೇಂಟೈನ್ ಮಾಡೋದು ಭಾರಿ ಕಷ್ಟ. ನಾಯಿ ಮರಿ ತಗೊಂಡ್ರೆ ಮನೆಯಲ್ಲಿ ಇಟ್ಕೋಬಹುದು ಅಂತ. ಅಲ್ಲೇ ಇಟ್ಕೊಳ್ಬೋದು, ಮನೇಲಿ ಇಟ್ಕೊಂಡ್ರೆ ಅದನ್ನ ನೋಡೋರು ಯಾರು? 1 ದಿನ 2 ದಿನ ಶೂಟ್ ಮಾಡೋಕೆ ಇಟ್ಕೊಳ್ಬೋದು. ಆಮೇಲೆ ಪ್ರತಿದಿನ ನೀವೆಲ್ಲ ಹೋಗಂಗಿಲ್ಲ. ಈಗ ಓಡೋಗ್ಬೇಕಲ್ಲಿಗೆ ಅದಿದೆ ಅಂತ ಹೇಳ್ಬಿಟ್ಟು ಒಂದು ಗಳಿಗೆ ನೀವು 1 ದಿನ ಹೊರಗಡೆ ಹೋಗೋಕ್ಕಾಗಲ್ಲ. ಅದು ಇರಬೇಕು. ಈಗ ಮನೇಲಿ ಒಂದು ಅಜ್ಜಿನೋ ಚಿಕ್ಕ ಮಗು ಇದ್ರೆ ನಾವು ಹೆಂಗೆ ಹೊರಗಡೆ ಹೋಗಿ ಓಡ್ಕೊಂಡು ಬರ್ತೀವಲ್ಲ, ಅದೆಲ್ಲ ಏನಂತ ಹೇಳಿದ್ರೆ ನೀವು ಅಲ್ಲೇ ಮನೆ ಕಟ್ಕೊಂಡಿರ್ತೀರಲ್ಲ ತೋಟದಲ್ಲೇನೆ, ಅವಾಗ ಅಲ್ಲಿ ಸಾಕ್ಬೋದು. ಅಲ್ಲ, ಒಟ್ಟಿನಲ್ಲಿ ಸಾಕ್ಬೋದಾ ಸರ್? ಸಾಕ್ಬೋದು, ಅಲ್ಲೇ ಇರ್ಬೇಕು ನೀವು, ತೋಟದಲ್ಲಿ ಇರಬೇಕು. ಈಗ ಸಿಟಿ ಒಳಗಡೆ ಎಲ್ಲ ಸ್ವಲ್ಪ ಭಾರಿ ಕಷ್ಟ, ಮೇಂಟೈನ್ ಮಾಡೋದು ಭಾರಿ ಕಷ್ಟ. ತೋಟದಲ್ಲಿ 1-2 ಹಳ್ಳಿಕಾರ್ ತಗೊಳ್ಳಿ, ನಿಮಗೆ ಜೀವಾಮೃತ ಅದು ಇದೆಲ್ಲ ಮಾಡೋಕ್ಕೆಲ್ಲ. ಬಟ್ ಮೇಂಟೆನೆನ್ಸ್ ತುಂಬ ಖರ್ಚಾಗುತ್ತೆ. ಯಾವುದು? ಹಳ್ಳಿಕಾರ್ ಏನಿಲ್ಲ, ಹಳ್ಳಿಕಾರ್ ಖರ್ಚೇನಿರಲ್ಲ. ಸ್ವಲ್ಪ ಒಂದು 100 ಕಂತೆ ಈ ಥರ ಹುಲ್ಲು ಇಟ್ಕೊಂಡು ಸ್ವಲ್ಪ 1 ವರ್ಷಕ್ಕೆ ಆಗ್ತದೆ. ಸ್ವಲ್ಪ ಹುಲ್ಲಿನಲ್ಲಿ ಸ್ಟಾಕ್ ಇಟ್ಕೋಬೇಕು. ಇನ್ನು ಅಲ್ಲಿ ಬಂದು ಸೊಪ್ಪು ಗಿಪ್ಪು, ಅಗಸೆ ಸೊಪ್ಪು ಅದೆಲ್ಲ ಸೊಪ್ಪೆಲ್ಲ ಇರ್ತಲ್ಲ, ಅದೆಲ್ಲ ಕಚ್ಚೆಲ್ಲ ಕ್ಲೀನ್ ಮಾಡ್ತಿರಲ್ಲ, ಅದೆಲ್ಲ ಅಲ್ಲಿ ಹಾಕ್ಬೋದು. ನಿಮ್ಮಲ್ಲಿ ಜಾಗ ಸುಮಾರು ಪಕ್ಕದಲ್ಲಿರೋ ಜಮೀನೆಲ್ಲ ಖಾಲಿ ಇರ್ತಲ್ವ, ಅಲ್ಲಿ ಹಗ್ಗ ಹಾಕಿ ಕಟ್ಕೊಳ್ಬೋದು ಉದ್ದಾಗಿ. ಆಮೇಲೆ ಸಾಯಂಕಾಲ ಇಟ್ಕೊಂಡು ಒಳಗಡೆ ಕಟ್ಕೊಳ್ಬೋದು. ಆವಾಗ ಸ್ವಲ್ಪ ಹುಲ್ಲು ಹಾಕ್ತದೆ. ಅದಕ್ಕೆ ಮೇವು ತಿನ್ನೋದು ಭಾಳ ಕಮ್ಮಿ. ಹಳ್ಳಿಕರು ಮೇವು ತಿನ್ನೋದು ಭಾಳ ಕಡಿಮೆ, ಹೆಚ್ಚು ಸ್ಟ್ರೆಂತು. ಮೇವು ತಿನ್ನೋದು ಕಮ್ಮಿ. ಅಂದ್ರೆ 1 ತಿಂಗಳಿಗೆ ಎಷ್ಟು ಬರ್ಬೋದು ಸರ್ ಖರ್ಚು? ಅದೇನಿಲ್ಲ, ಲೇಬರ್ ಪೇಮೆಂಟ್ ಅಷ್ಟೇ. ಲೇಬರ್ ಅಲ್ಲಿ ಇದ್ದಾರೆ ನಮ್ಮ, ಅವರೇ ಅದಕ್ಕೆ ಸಾಕು. ಅದಕ್ಕೆ ಬೇರೆ ಖರ್ಚಿಂದ ಏನಿರಲ್ಲ. ಅಂದ್ರೆ ಹುಲ್ಲು ಏನಿಲ್ಲ, ಒಂದ್ಸಲಿ ಒಂದು 5,000 ರೂಪಾಯಿ ಹುಲ್ಲು ತೆಗೆದು ಹಾಕ್ಬಿಟ್ರೆ 1 ಇಯರ್ಗೆ ಒಂದು. ಹೌದು, ಸಾಕು. ಮತ್ತೆ ಅದಕ್ಕೆ ಏನೋ ಇಂಜೆಕ್ಷನ್ ಮಾಡಬೇಕು. ಅದೆಲ್ಲ HF ಜರ್ಸಿಗೆ, ಹಳ್ಳಿಕರ್ಗಲ್ಲ. ಹೌದಾ? ಹಳ್ಳಿಕರ್ಗೆ ಏನು ಕಾಯಿಲೆ ಬರಲ್ಲ, ವ್ಯಾಕ್ಸಿನೂ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಅದು ಲೋಕಲ್ ಅದು. ಹೌದಾ? ನೀವು HF ಜರ್ಸಿ ಆದರೆ ಸಾಕೋಕ್ಕೆ ಆಗಲ್ಲ. ಇಂಜೆಕ್ಷನು, ಅದಕ್ಕೆ ಸಿರಪ್ಪು, ಅದು ಟಾನಿಕ್ಕು, ಅದಕ್ಕೆ ಫೀಡ್ಸು, ಅದೆಲ್ಲ ಇದೆ. ನಮ್ಮ ನಾಟಿ ಇದೆಯಲ್ಲ, ಒಂದೇ ಒಂದು ದಿನ ಡಾಕ್ಟ್ರ್ ಅಂತ ನಮ್ಮ ಗೋಶಾಲೆಗೆ 1 ದಿನ ಡಾಕ್ಟ್ರನ್ನ ಕರೆಸಿಲ್ಲ ನಾವು. ಅವಶ್ಯಕತೆ ಇಲ್ಲ. ನಿಮ್ಮ ಅಗಸೆ ಸೊಪ್ಪನ್ನ ಕೊಟ್ಬಿಟ್ರೆ ದನಗಳು ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ. ಅದನ್ನೇ ಅವರು 6 ತಿಂಗಳಿಗೆ ಒಂದು ಮಾತ್ರೆ ಕೊಡಿ ಅನ್ನೋದು. ಹೊಟ್ಟೆಲಿ ಹುಳ ಇರ್ತದೆ, ಮಾತ್ರೆ ಕೊಡಿ ಅಂತಾರಲ್ಲ. ನಾವು ಅಗಸೆ ಸೊಪ್ಪು ಕೊಟ್ಟಾಗ ಹುಳನೆಲ್ಲ ಕ್ಲೀನ್ ಮಾಡ್ತಾರೆ. ಅಗಸೆ ನಿಮ್ಮಲ್ಲಿ ಸಿಕ್ಕೋ ಮೇವೇ ಸಾಕು, ನಿಮಗೆ 2 ಹಸುಕ್ಕೆ ಸಾಕು. ಹಾಲು ಕೊಡುತ್ತೆ ಸರ್? ಹಾಲು ಕೊಡುತ್ತೆ. ಎಷ್ಟು ಹಾಲು ಕೊಡುತ್ತೆ? ಅದು 1 ಲೀಟ್ರ್ 2 ಲೀಟ್ರ್ ಕೊಟ್ಟೆ ಕೊಡುತ್ತೆ. ಯಾವ ವಯಸ್ಸಿಗೆ ತಗೋಬೇಕು ಸರ್? ತಗೊಂಡ್ರೆ ಒಂದು 6 ತಿಂಗಳು 1 ವರ್ಷದ ಒಳಗಡೆ ತಗೊಳ್ಳಿ. ಅದು ಬೆಸ್ಟ್. 2.5 ವರ್ಷಕ್ಕೆ ಅದು ಕ್ರಾಸಿಂಗ್ ಬರುತ್ತೆ. ಒಂದು 3.5 ವರ್ಷದಲ್ಲಿ ಅದು ಕರು ಹಾಕೋಕೆ ಶುರು ಆದರೆ ಪ್ರತಿ ವರ್ಷಕ್ಕೆ 1 ಕರು ಹಾಕುತ್ತೆ. ಪ್ರತಿ ವರ್ಷಕ್ಕೂ ಒಂದು? ಪ್ರತಿ ವರ್ಷಕ್ಕೂ ಒಂದು. 1 ವರ್ಷದಿಂದ ಸ್ಟಾರ್ಟ್ ಮಾಡಿಬಿಡುತ್ತಾ? ಇಲ್ಲ, 2.5 ವರ್ಷ ಆದಮೇಲೆ ಅದು ಕರು ಹಾಕೋಕೆ ಸ್ಟಾರ್ಟ್ ಮಾಡೋದು. ಸೊ ಈಗ ನಾವು 1 ವರ್ಷ ತಗೊಂಡು 1.5 ವರ್ಷ ನೋಡ್ಕೋಬೇಕು. 1 ವರ್ಷ ನೋಡ್ಕೋಬೇಕು. 2.5 ವರ್ಷ ಆದಮೇಲೆ ಅದು ಕ್ರಾಸಿಂಗ್ ಬರುತ್ತೆ. ಆಮೇಲೆ ಕ್ರಾಸ್ ಮಾಡಿಸಿದಾಗ 3.5 ವರ್ಷದೊಳಗಡೆ 1 ಕರು ಹಾಕುತ್ತೆ.
ಆಮೇಲೆ 4.5 5 ಹಂಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಎಷ್ಟು ಒಂದು 10 ವರ್ಷದವರೆಗೂ 10-15 ವರ್ಷದವರೆಗೂ ಇರುತ್ತೆ. ಏನು ಸರ್ ಅದು ಆಯುಷ್ ಒಂದು 30 ವರ್ಷ 20 ಅದೇ HF ಜೆರ್ಸಿ ಆದರೆ ಒಂದು ಕರು ಹಾಕಿ 2ನೇ ಕರು ಔಟು. ಆ್ಯಂಡ್ ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ನಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.